ಓಪನ್ ಮಾಡಿ ನೋಡಿ. ಇದೆಲ್ಲ ಮುಂಚೆ ಗೊತ್ತಿದೆ ನಿಮ್ಗೆ, ರಾಜಕೀಯ ಒಡೆದು ಪ್ರಜಾಕೀಯ, ದ ರಿಯಲ್ ಪ್ರಜಾಕೀಯ ಅಂತ, ದ ರಿಯಲ್ ಪ್ರಜಾಕೀಯ ಅಂತ, TRP ಅಂತ ಹಂಗೂ ಅನ್ಕೊಬಹುದು. ಅಂದ್ರೆ ಇದುವರೆಗಿದ್ದ ಪ್ರಜಾಕೀಯ ರಿಯಲ್ ಅಲ್ಲ ಅಂತ ಅನ್ಬೋದು. ಬಟ್ ನನ್ನ ಇದ್ರ ಮೇಲೆ ನಿಮಗೆ ಗೊತ್ತಾಗತ್ತೆ ಇದು ರಿಯಲ್ ಪ್ರಜಾಕೀಯ ಅಂತ. ನನಗೂ ಏನಂದ್ರೆ ನಿಮ್ಗೆಲ್ಲ ಗೊತ್ತು, ಸ್ಟಾರ್ಟ್ ಮಾಡಿದಾಗಿಂದ ನಾನು ಏನೇನು ಫೇಸ್ ಮಾಡಿದೆ ನೀವೆಲ್ಲ ನನ್ನ ಜೊತೆಲೇ ಇದ್ದೀರಾ, ನೋಡಿದ್ದೀರಾ. ನಾನು ಯಾವುದೋ ಒಂದು ಪಕ್ಷದ ಜೊತೆ ಹೋದೆ, ಅವ್ರು ನನಗೆ ಕನ್ವಿನ್ಸ್ ಮಾಡಿರಲಿಲ್ಲ, ನೀವು ಹೇಳೋದೆಲ್ಲ ಕರೆಕ್ಟು, ನಾವು ನಿಮ್ಮ ಜೊತೆ ಹಂಗೆ ಇರ್ತೀವಿ ಅಂತ. ಕೊನೆಗೆ ಟಿಕೆಟ್ ಕೊಡೋ ಟೈಮಲ್ಲಿ ಇಲ್ಲಪ್ಪ ನಾವಿಲ್ಲಿ ಮೈನ್ ಟಿಕೆಟ್ ಕೊಡೋದು ಅಂದರು. ಆಮೇಲೆ ನಾನೇ ಟಿಕೆಟ್ ತಗೊಂಡ್ಬಿಟ್ಟೆ ಅಲ್ಲಿಂದ. ಅದಾದ್ಮೇಲೆ ನಂದೇ ಒಂದು ಪಕ್ಷ ಮಾಡಿದೆ. ಆಮೇಲೆಲ್ಲ ಇಂಟರ್ವ್ಯೂ ಮಾಡ್ಬಿಟ್ಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಣ ಅಂದ್ಬಿಟ್ಟು ಮ್ಯಾನಿಫೆಸ್ಟೋಸ್ ತನ್ನಿ ಅಂದೆ. ಎಲ್ಲ ಮ್ಯಾನಿಫೆಸ್ಟೋಸ್ ತಂದ್ರು. ಬಟ್ ನಾನು ಯಾವಾಗಲೂ ವೋಟ್ರಾಗಿ ಯೋಚನೆ ಮಾಡೋದ್ರಿಂದ ನಾನು ವೋಟ್ರಾಗಿ ಯೋಚನೆ ಮಾಡೋಕೆ ಶುರು ಮಾಡಿದೆ. ಇವನು ಏನೋ ಹೇಳ್ತಾನೆ, ನನಗೆ ಬೇಕಿರೋದೇನೋ ಇವನು ಹೇಳ್ತಿರೋದೇನೋ ಅಲ್ವಾ, ಇದು ಸರಿ ಇಲ್ಲ ಅಂತ ಅನ್ನಿಸ್ತು. ಆಮೇಲೆ ಅದು ಬೇಡ ಅಂದ್ಬಿಟ್ಟು ಟಿಕೆಟ್ ಜನರ ಹತ್ರನೇ ಹೋಗಿ ನೀವೇ ಸೈನ್ ಮಾಡಿಸ್ಕೊಂಡ್ ಬನ್ನಿ ಅಂದೆ. ಅದು ಸ್ಟಾರ್ಟ್ ಆಯ್ತು. ಬಟ್ ಏನಂದ್ರೆ ಒಬ್ಬೊಬ್ರು 50-60 ಸೈನ್ ಮಾಡಿಸ್ಕೊಂಬರೋರು, 100 ಸೈನ್ ಮಾಡಿಸ್ಕೊಂಬರೋರು, ಅದು ಯಾರು ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಚೆಕ್ ಮಾಡಿದ್ರಲ್ಲಿ ಫೋನ್ ಯಾರು ಎತ್ತನೂ ಇರಲಿಲ್ಲ. ಆಮೇಲೆ ಅದು ಅನಿವಾರ್ಯ ಆಯ್ತು ಟಿಕೆಟ್ ಕೊಡೋದಕ್ಕೆ. ಅದನ್ನ ಬಿಟ್ಟು ಇನ್ನೊಂದು ಸ್ಟೆಪ್ ಹೋಗಿದ್ದೀವಿ. ಇದನ್ನ ನೋಡಿ ಹೆಂಗಿರುತ್ತೆ ಅಂತ. ಇದನ್ನ ನೋಡ್ರ ಮೇಲೆ ನಿಮ್ಗೆ ಚೆನ್ನಾಗಿ ಮಾತಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಒಂದ್ಸತಿ ಓಪನ್ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಇಂಗ್ಲಿಷು, ನಥಿಂಗ್ ಕ್ಯಾನ್ ಚೇಂಜ್ ಹಿಯರ್. ಈ ತರ ಜನಗಳು ಇರ್ತಾರೆ. ಅವ್ರೇನಂದ್ರೆ ಹೋಪ್ಲೆಸ್ ಪೀಪಲ್ ಅಂತ, ಬೇಜಾರು ಮಾಡ್ಕೊಂಬೇಡಿ. ಹೋಪ್ಲೆಸ್ ಪೀಪಲ್ ಇಲ್ಲಿ ಯಾರು ಅಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಹಾಕಿದ್ದೀನಿ ಹೋಪ್ಲೆಸ್ ಪೀಪಲ್ ಅಂತ. ಎರಡನೇದು ಮೈ ಲೀಡರ್ ವಿಲ್ ಫಿಕ್ಸ್ ಎವ್ರಿಥಿಂಗ್. ಪೊಸೆಸ್ಡ್ ಪೀಪಲ್ ಅಂತ, ಅದು ಕನ್ನಡದಲ್ಲಿ ಹೇಳಿದ್ರೆ ಕರೆಕ್ಟಾಗಿ ಗೊತ್ತಾಗತ್ತೆ ನಿಮಗೆ. ಓಕೆ, ದ ಓನರ್, ದಿಸ್ ಈಸ್ ಮೈ ಕಂಟ್ರಿ, ಮೈ ಸ್ಟೇಟ್, ಮೈ ಟೌನ್, ಮೈ ವಿಲೇಜ್, ದಿಸ್ ಗವರ್ಮೆಂಟ್ ರನ್ಸ್ ಆನ್ ಮೈ ಟ್ಯಾಕ್ಸ್ ಮನಿ, ಐ ಆಮ್ ನಾಟ್ ಅ ಫಾಲೋಯರ್, ಐ ಆಮ್ ದ ಲೀಡರ್. ಪೀಪಲ್ ಹೂ ಆರ್ ಅವೇಕ್, ನಿಜವಾಗಿರೋ ಜನ ಅವ್ರು ಮಾತ್ರ ಕಂಟಿನ್ಯೂ ಮಾಡಿ, ಬೇರೆಯವ್ರಿಗೆ ನೋ ಎಂಟ್ರಿ ಅಂತ ಹಾಕಿದೀವಿ. ಇದು ಕನ್ನಡದಲ್ಲಿ ಹಾಕಿ ಒಂದ್ಸತಿ ಗೊತ್ತಾಗತ್ತೆ. ಕನ್ನಡದಲ್ಲಿ ಒಂದು 5-6 ಲ್ಯಾಂಗ್ವೇಜ್ ಅಲ್ಲಿ ಇದೆ ಇದು. ನೋಡಿ, ಪ್ರವೇಶ ನಿಷಿದ್ಧ, ಇಲ್ಲಿ ಏನು ಬರ್ತಲ್ಲ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಅವರು ಪರ ಇರೋ ಜನ. ನನ್ನ ನಾಯಕ ಎಲ್ಲ ಸರಿಪಡಿಸ್ತಾನೆ ಅನ್ನೋನು ಅಲ್ಲಿ ಹತಾಶರಾಗಿರೋ ಜನ. ಇದು ನನ್ನ ನಾಯಕ ಎಲ್ಲ ಸರಿ ಮಾಡಿದ್ರು ಪರವಶರಾಗಿರೋ ಜನ. ಅವರಿಬ್ಬರಿಗೂ ಇಲ್ಲಿ ಎಂಟ್ರಿ ಇಲ್ಲ. ಸ್ವಾಗತ ಏನಂದ್ರೆ ಮಾಲೀಕನ್ ತರ ಯೋಚನೆ ಮಾಡ್ತಿದ್ರು. ಇದು ನನ್ನ ದೇಶ, ನನ್ನ ರಾಜ್ಯ, ನನ್ನ ಪಟ್ಟಣ, ನನ್ನ ಹಳ್ಳಿ, ಸರ್ಕಾರ ನನ್ನ ತೆರಿಗೆ ಹಣದಿಂದ ನಡೀತಿದೆ, ನಾನು ಹಿಂಬಾಲಕಲ್ಲ, ನನ್ನ ನಾಯಕ, ಎಚ್ಚರವಾಗಿ ಇಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಎಂಟ್ರಿ ಕೊಡಿ, ಎಂಟ್ರಿ, ಮುಂದುವರಿಯಿರಿ. ಅದು ಕನ್ನಡದಲ್ಲೇ ಮುಂದುವರಿಬಹುದು ನೀವು. ಆಮೇಲೆ ಇಂಗ್ಲಿಷ್ ನೋಡ್ಕೊಂತಾರೆ, ಕನ್ನಡ ಹಾಕಿ. ಸ್ವತಂತ್ರ, ಇಂಡಿಪೆಂಡೆಂಟ್ ಅಂತಾನೆ ಇರೋದು. ಇಲ್ಲಿ ನಾನು ಇತರರ ಅಭಿಪ್ರಾಯಗಳಿಂದ ನಿರುತ್ಸಾಹಿತನಾಗುವುದಿಲ್ಲ. ನಾನು ಇಬ್ಬರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿರಲ್ಲ. ಆಮೇಲೆ ನಾನು ಯಾವುದೇ ಪಕ್ಷ, ನಾಯಕ, ಅವರ ವಾಕ್ಚಾತುರ್ಯ, ವಾಗ್ದಾನಗಳು, ಹಣ, ರ್ಯಾಲಿಗಳು, ಸಾಮಾಜಿಕ ಸೇವೆಗಳು, ದೋಷಾರೋಪ, ಗೇಮ್ಸ್, ಪ್ರತಿಭಟನೆಗಳಿಂದ ಪ್ರಭಾವಿತ, ಇವೆಲ್ಲ ರೆಗ್ಯುಲರ್ ಆಗಿ ನಾವು ಪ್ರಭಾವಿತರಾಗೋದು ಹೆಂಗೆ ಅಂದ್ರೆ ಈ ತರ ಯಾವುದು ಆಗಲ್ಲ. ನಾನು ಒಂದ್ಸತಿ ಪ್ರತಿಭಟನೆ ಮಾಡ್ತೀನಿ. ಏನಂದ್ರೆ ರೈಟ್ ಟು ರೀಕಾಲ್, ಅದು ಸಂವಿಧಾನದಲ್ಲಿ ತಿದ್ದುಪಡಿ ಕೂಡ ನಾನು ಪ್ರತಿಭಟನೆ ಮಾಡೋದು ಮಾಡ್ಲೇಬೇಕಾಗುತ್ತೆ. ಇಲ್ಲಾಂದ್ರೆ ಕಷ್ಟ ಇದನ್ನ ಮೇಂಟೈನ್ ಮಾಡೋದು, ಇದನ್ನ ಹೋಲ್ಡ್ ಮಾಡೋದು ಕಷ್ಟ. ಅದಕ್ಕೋಸ್ಕರ ಅದನ್ನ ನಾನು ಕೇವಲ ರೈಟ್ ಟು ರೀಕಾಲ್ಗಾಗಿ ಪ್ರತಿಭಟಿಸ್ತೇನೆ. ಸಂವಿಧಾನಕ್ಕೆ ತಿದ್ದುಪಡಿ ಆಗುವವರೆಗೂ ಅದಾಗಬೇಕು, ಅದೊಂದು ದೊಡ್ಡ ನ್ಯೂಸ್ ಆಗಬೇಕು. ಆ ರೈಟ್ ಟು ರೀಕಾಲ್ ಬರಬೇಕು. ಆ ರೈಟ್ ಟು ರೀಕಾಲ್ ಬರೋಕೆ ಒಂದು ಪ್ರೊಸೀಜರ್ ಇದೆ. ಸುಮ್ಮನೆ ರೈಟ್ ಟು ರೀಕಾಲ್ ಮಾಡೋಕ್ಕಾಗಲ್ಲ. ಆ ಪ್ರೊಸೀಜರ್ ಹೇಳ್ತೀನಿ ನೆಕ್ಸ್ಟ್. ಓಕೆ, ನನ್ನ ಬೇಡಿಕೆಗಳ ಪ್ರಕಾರ ಕೆಲಸ ಮಾಡುವ ಒಬ್ಬ ಕಾರ್ಮಿಕ ನನಗೆ ಬೇಕು ಅನ್ನೋದೊಂದು ಬದಲಾವಣೆ ಈ ದೇಶದಲ್ಲಿ ಆಗಬೇಕು ಅನ್ನೋದಕ್ಕೋಸ್ಕರ ಒಪ್ಪಿಗೆ ಮತ್ತು ಮುಂದುವರಿಯುವುದು. ಒಪ್ಪಿಗೆ ಮುಂದೆ ಹೋಗಿ. ಹಾ, ಇಲ್ಲಿ ಸಿಂಪಲ್ ಆಗಿದೆ. ಇದು ಎಲ್ಲರ ಫೋನಲ್ಲೂ ಕೂಡ ಏನೋ ಜಿಮೇಲ್ ಲಾಗಿನ್ ಆಗಿರುತ್ತೆ. ಆ ಲಾಗಿನ್ ಐ ಡಿ ಹಾಕ್ಬಿಟ್ಟು ಒಳಗಡೆ ಹೋಗ್ಬೋದು, ಯಾರು ಬೇಕಾದ್ರೂ ಕೂಡ. ಸೊ ಲಾಗಿನ್ ಐ ಡಿ ಹಾಕಿ ಒಳಗಡೆ ಹೋಗಿ ನೋಡಿ. ಐ ಕನ್ಫರ್ಮ್ ದಟ್ ರಿಜಿಸ್ಟ್ರೇಷನ್ ನಾನೆಲ್ಲ ನನ್ನ ಜವಾಬ್ದಾರಿಯುತವಾಗಿ ನಾನು ಮಾಡ್ತೇನೆ ಅನ್ನೋದಕ್ಕೋಸ್ಕರ ಪ್ರೈವಸಿ ಇದ್ರ ಪ್ರಕಾರ ಮಾಡಿದ್ದೀವಿ. ಇಲ್ಲಿ ಸೈನ್ ಇನ್ ಮಾಡಿ.
ನೋಡಿ ಸೈನ್ ಇನ್ ಮಾಡಿದ್ರೆ ಅವ್ರ ಹೆಸರು ಬರುತ್ತೆ, ಎಲ್ಲ ಬರುತ್ತೆ. ಒಂದು ಡೆಮೋ ಆಸ್ಪಿರೆಂಟ್ ಅಂತ ಮಾಡಿದೀವಿ ಸದ್ಯಕ್ಕೆ. ಇವಾಗ ಡೆಮೋ ವೋಟರ್, ಇದು ವೋಟರ್ ಆರ್ ಎನಿ ಸಿಟಿಸನ್, ಯಾರು ಬೇಕಾದ್ರೂ ಬರ್ಬೋದು ಇದ್ರೊಳಗಡೆ. ಇಲ್ಲೇ ದ ರಿಯಲ್ ಪ್ರಾಜೆಕ್ಟ್ ಫ್ರಮ್ ಟುಡೇ ಐ ಆಮ್ ನಾಟ್ ಎ ಫಾಲೋಯರ್ ಹೂ ಫಾಲೋಸ್ ಅದರ್ಸ್, ಬ್ಲೈಂಡ್ಲಿ ಫಾಲೋಸ್ ಅದರ್. ಐ ಆಮ್ ಎ ರೆವಲ್ಯೂಷನರಿ ಸಿಟಿಸನ್ ಹೂ ಹ್ಯಾಸ್ ಡಿಸೈಡ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ನಾನು ಜವಾಬ್ದಾರಿ ತಗೊಂತೀನಿ ಅನ್ನೋರು ಮಾತ್ರ ಇಲ್ಲಿ ಒಳಗೆ ಬರಬೇಕು ಅನ್ನೋದೇ ಮೈನ್ ಉದ್ದೇಶ. ಇಲ್ಲಿ ನೆಕ್ಸ್ಟ್ ಹೋಗಿ ಕನ್ನಡ ಇಂಗ್ಲೀಷ್ ಎರಡು ಹಾಕ್ಬಿಡಿ. ಕನ್ನಡ ಹಾಕಿ, ಎರಡು ಮಿಕ್ಸ್ ಮಾಡಿದ್ದೀರಾ, ಸ್ವಲ್ಪ ಕನ್ನಡ ಹಾಕಿ. ಹಾ, ಕನ್ನಡ ಬರುತ್ತಾ? ಬರಲ್ವಾ? ಕನ್ನಡ ಬರ್ಲಿರಿ. ನೋಡಿ ಇದೆಲ್ಲ ಯಾರು ಏನೋ ಲಾಗಿನ್ ಆಗ್ತಾರೋ ಅವ್ರದ್ದೆಲ್ಲ ಬರುತ್ತೆ. ಈ ತರ ಎಷ್ಟು ಜನ ಬೇಕಾದ್ರೂ ಲಾಗಿನ್ ಆಗೋದು, ಲಕ್ಷ ಜನ, ಕೋಟಿ ಜನ ಬೇಕಾದ್ರೂ ಹಾಕ್ಬೋದು. ಈ ತರ ಬರುತ್ತೆ. ನೆಕ್ಸ್ಟ್ ಬ್ಯಾಕ್ ಹೋಗಿ, ಇಲ್ಲಿ ನೆಕ್ಸ್ಟ್ ಆದ್ರ ಮೇಲೆ ನಿಮ್ಮ ಇಶ್ಯೂಸ್ ಏನಾರ ನಮ್ಮ ಏರಿಯಾದಲ್ಲಿರುವಂಥ ಇಶ್ಯೂಸ್ ನಾವು ರೈಸ್ ಮಾಡಬೇಕು ಅಂದ್ರೆ ಪಬ್ಲಿಕ್ ಇಶ್ಯೂ, ಸಾರ್ವಜನಿಕ ಸಮಸ್ಯೆ ಅಂತಿರುತ್ತೆ. ಅದು ಎಲೆಕ್ಷನ್ ಟೈಪ್ಗೆ ಹೋಗ್ಬಿಟ್ಟು ಮಾಡ್ಬೋದು ನೀವು. ಎಲೆಕ್ಷನ್ ಟೈಪ್ಗೆ ಹೋದ್ರೆ ಇವಾಗ ಸದ್ಯಕ್ಕೆ ಮುನ್ಸಿಪಲ್ ಕಾರ್ಪೊರೇಷನ್ ಹಾಕಿದ್ದೀವಿ, ಗ್ರೇಟರ್ ಬ್ಯಾಂಗ್ಳೂರ್ ಹಾಕಿದ್ವಿ. ಕತ್ರಗುಪ್ಪೆ ವಾರ್ಡ್ ಅಂತ ತಗೊಂಡಿದ್ದೀವಿ. ಇವಾಗ ಕತ್ರಗುಪ್ಪೆ ವಾರ್ಡ್ಗೆ ಹೋಗಿ ಕತ್ರಗುಪ್ಪೆ ಕ್ಲಿಕ್ ಮಾಡಿ, ಕತ್ರಗುಪ್ಪೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನನ್ನ ಇಶ್ಯೂಸ್ ಇರುತ್ತೆ. ಜಾಬ್ ಇಶ್ಯೂಸ್, ಹೆಲ್ತ್ ಇಶ್ಯೂಸ್, ಎಜುಕೇಶನ್, ರೋಡ್ಸು, ವಾಟರ್ ಏನಿದೆಯೋ ಇಲ್ಲಿ ರೈಸ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ಆ್ಯಪ್ ಒಳಗಡೆ ಹೋಗ್ತಿದ್ದಂಗೆ ನಿಮ್ಮ ಇಶ್ಯೂಸ್ ರೈಸ್ ಮಾಡ್ಬೋದು. ಸೊ ರೈಸ್ ಮಾಡಿಬಿಟ್ಟು ಇದಕ್ಕೆ ಬ್ಯಾಕ್ ಬನ್ನಿ, ಮುಂದೆ ಹೋಗಿ. ಅರ್ಥ ಆಯ್ತಾ? ಎಲ್ಲ ಏನು ಸಮಸ್ಯೆ ನಮ್ಮ ಏರಿಯಾದಲ್ಲಿ ಇದೆಯೋ, ನಮ್ಮ ಊರಲ್ಲಿ ಇದೆಯೋ, ನಮ್ಮ ಹಳ್ಳಿಲಿ ಇದೆಯೋ ಅದನ್ನೆಲ್ಲ ಇಲ್ಲಿ ಇಶ್ಯೂಸ್ ಮಾಡ್ಬೋದು. ನೋಡಿ, ಉದ್ಯೋಗ ಸಮಸ್ಯೆ, ಆರೋಗ್ಯ ಸಮಸ್ಯೆ ಒಂದಷ್ಟಿದೆ. ಕೆಳಗಡೆ ಹೋಗಿ, ಎಲ್ಲ ಸಮಸ್ಯೆಗಳಿದೆ, ಇತರೆ ಸಮಸ್ಯೆನೂ ಇದೆ. ಇಲ್ಲಿ ಪರಿಹಾರ ಏನಿದಕ್ಕೆ ಅಂದ್ರೆ ಈ ತರ, ಇದು ಬಹಳ ಇಂಪಾರ್ಟೆಂಟ್. ಇದು SOP ಅಂತ. ಇದೇ ತರ ವರ್ಕ್ ಮಾಡಿದ್ರೆ ಖಂಡಿತ ಪ್ರತಿಯೊಂದಕ್ಕೂ ಪರಿಹಾರ ಸಿಗುತ್ತೆ, ಸೊಲ್ಯೂಷನ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಸಿಂಪಲ್ ಚಾರ್ಟ್. ಅಂದ್ರೆ ಏನಂದ್ರೆ, ಯಾರೇ ನಮ್ಮ ರೆಪ್ರೆಸೆಂಟೇಟಿವ್ ಆಗಲಿ, ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಇರ್ಬೋದು, ಒಂದು ಗ್ರಾಮ ಪಂಚಾಯತಿ ಇರ್ಬೋದು, ಒಂದು MLA ಇರ್ಬೋದು, ಯಾರು ಬೇಕಾರಾಗಿರ್ಬೋದು, ಅವ್ರು ಇದೇ ತರ ವರ್ಕ್ ಮಾಡ್ಬೇಕು ಅಂತ ಕಂಡೀಷನ್ ತಗೊಂಡು ಸೈನ್ ಹಾಕ್ಸ್ಕೊಂಡಿರ್ತೀವಿ ಇದರಲ್ಲಿ. ಅದೇನಂದ್ರೆ ಫಸ್ಟ್ ಎಲ್ಲರನ್ನು ಕನೆಕ್ಟ್ ಮಾಡ್ಬೇಕು. ಅವನು ಈ ಫೋರಮ್ ಅಲ್ಲಿ ಬಂದವನು ಪ್ರತಿಯೊಬ್ಬರು ಜನನು ಕನೆಕ್ಟ್ ಮಾಡಬೇಕು. ಅದು ಬೇರೆ ಬೇರೆ ರೀತಿ, ವರ್ಕಿಂಗ್ ವಿತ್ ಅಡ್ಮಿನಿಸ್ಟ್ರೇಷನ್, ಡಿಸ್ಕಸ್ ವಿತ್ ಪೀಪಲ್, ಬೇರೆ ಬೇರೆ ತರ ಏನೋ ಕಂಪ್ಲೇಂಟ್ ಬಾಕ್ಸಸ್ ಇರ್ಬೋದು, ಡೈರೆಕ್ಟ್ ಮಾತಾಡೋದಿರ್ಬೋದು, ವಿಡಿಯೋ ಕಾಲ್ ಮಾಡೋದು, ಎಲ್ಲ ಹಲವಾರು ರೀತಿಲಿ ಅವ್ನು ಕನೆಕ್ಟ್ ಆಗಬೇಕು. ಕನೆಕ್ಟ್ ಆಗಿ ಕೆಳಗಡೆ ಬನ್ನಿ, ಸ್ವಲ್ಪ ಹಿಂದೆ ಹೋಗಿ. ಇಲ್ಲಿ ನಾನು ನೋಡ್ತಾ ಇರ್ಬೇಕು ನೀವು. ನೋಡಿ ಇಲ್ಲೆಲ್ಲ ಇದೆ ಹೆಂಗ್ ಕನೆಕ್ಟ್ ಆಗಬೇಕು ಅಂತ. ನೆಕ್ಸ್ಟ್ ಮೇಲೆ ಹೋಗಿ. ಫಸ್ಟ್ ಕನೆಕ್ಟ್ ಆದ್ರ ಮೇಲೆ ಅದನ್ನ ಇಟ್ಕೊಂಡು ಅವನು ಅಡ್ಮಿನಿಸ್ಟ್ರೇಷನ್ ಇದರಲ್ಲಿ ಪ್ಲಾನ್ ಮಾಡಬೇಕು. ಇದಕ್ಕೆ ಪ್ಲಾನ್ ABCD 4 ಪ್ಲಾನ್ ಮಾಡ್ತಾನೆ. ಅದರಲ್ಲಿ ಟೈಮ್ ಲೈನ್ ವಿತ್ ಬಡ್ಜೆಟ್ ಪ್ರಾಪರ್ ಆಗಿ ಹಾಕಿ ಪ್ಲಾನ್ ಮಾಡಿ ಅವನೇ ಡಿಸಿಷನ್ ತಗೊಳಂಗಿಲ್ಲ. ಅದನ್ನ ಜನರ ಮುಂದೆ ಇಡಬೇಕು. ಮತ್ತೆ ಪೋಲಿಂಗ್ಗೆ ಆ ಸಿಸ್ಟಮ್ ಇದರಲ್ಲಿ ಇದೆ. ಆ ಜನರ ಮುಂದೆ ಇಟ್ಟಾಗ ಮುಂದೆ ಹೋಗಿ ಅದರಲ್ಲಿ ಸ್ವಲ್ಪ ಬ್ಯಾಕ್. ಅದರಲ್ಲಿ ಅತಿ ಹೆಚ್ಚು ಜನ ಇಲ್ಲ ಬ್ಯಾಕ್, ಸ್ವಲ್ಪ ಹಿಂದೆ ಹೋಗಿ, ಸ್ವಲ್ಪ ಬ್ಯಾಕ್. ಅತಿ ಹೆಚ್ಚು ಜನ ಯಾವುದನ್ನು ಕರೆಕ್ಟ್ ಅಂತಾರೋ ಅದನ್ನ ಅವನು ಫಾಲೋ ಮಾಡಬೇಕು. ಇವಾಗ ಪ್ಲಾನ್ B ತುಂಬಾ ಚೆನ್ನಾಗಿದೆ, ಬಡ್ಜೆಟ್ ಕಡಿಮೆ ಇದೆ, ಟೈಮ್ ಲೈನು ಚೆನ್ನಾಗಿದೆ, ಬಾಳಿಕೆ ಚೆನ್ನಾಗಿ ಬರುತ್ತೆ ಅನ್ನೋದು ಯಾವುದೋ ಒಂದು ಇದನ್ನ ಇಶ್ಯೂನವ್ರು ಓಕೆ ಅಂದ್ರೆ ಅದನ್ನ ಅವನು ಮಾಡಬೇಕು. ಪಾರದರ್ಶಕವಾಗಿ ಮಾಡಿ ಅದನ್ನ ಕಂಪ್ಲೀಟ್ ಡಾಕ್ಯುಮೆಂಟೇಶನ್ ಜನರ ಮುಂದೆ ಇಡಬೇಕು. 6 ಮಂತ್ಸ್ಗೆ ಒಂದ್ಸತಿ ಜನ ಮತ್ತೆ ಪೋಲಿಂಗ್ ಮಾಡ್ತಾರೆ, ಪಬ್ಲಿಕ್ ವರ್ಡಿಂಗ್. ಇದು ಮುಂದೆ ಹೋಗಿ, ಮೇಲೆ ಹೋಗಿ. ನೋಡಿ ಇಲ್ಲಿ ಜನ ಸ್ಯಾಟಿಸ್ಫೈ ಅಂದ್ರೆ ಅವ್ನು ಮುಂದುವರಿಬಹುದು. ಅನ್ಸ್ಯಾಟಿಸ್ಫೈಡ್ ಅಂತ ಪೋಲಿಂಗ್ ಮೋರ್ ದೆನ್ 50% ಅನ್ಸ್ಯಾಟಿಸ್ಫೈಡ್ ಅಂತ ಬಂದ್ರೆ